ಮೋಸ್ಟ್ ವಾಂಟೆಡ್ ನಕ್ಸಲರ ಶರಣಾಗತಿ ಕ್ಷಣಗಣನೆ. ಕೆಲವೇ ಕ್ಷಣಗಳಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲರು ಶರಣಾಗ್ತಾ ಇದ್ದಾರೆ. ಸಿಎಂ ಗೃಹ ಸಚಿವರ ಮುಂದೆ ಹಾಜರಾಗಲಿದ್ದಾರೆ ನಕ್ಸಲರು. ಜಿಲ್ಲಾ ಶರಣಾಗತಿ ಸಮಿತಿ ಅಧ್ಯಕ್ಷರಾಗಿರುವ ಡಿಸಿ ಮೀನಾ ಮತ್ತು ಎಸ್ಪಿ ವಿಕ್ರಮ್ ಆಮ್ಟೆ ನೇತೃತ್ವದಲ್ಲಿ ಹಾಜರುಪಡಿಸಲಿದ್ದಾರೆ. ಬಳಿಕ ನಕ್ಸಲರನ್ನ ಪೊಲೀಸ್ ಕಸ್ಟಡಿಗೆ ನೀಡುವ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ನಂತರ 6 ಮಂದಿ ನಕ್ಸಲರಿಗೂ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗುತ್ತೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ನಡೆಸಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲರು ಶರಣಾಗ್ತಾ ಇದ್ದಾರೆ. ಸಿಎಂ ಗೃಹ ಸಚಿವರ ಮುಂದೆ ನಕ್ಸಲರು ಹಾಜರಾಗಲಿದ್ದಾರೆ. ಇವತ್ತು ಜಿಲ್ಲಾ ಶರಣಾಗತಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಡಿಸಿ ಮೀನಾ ಹಾಗೂ ಎಸ್ಪಿ ವಿಕ್ರಮ್ ಆಮ್ಟೆ ನೇತೃತ್ವದಲ್ಲಿ ಹಾಜರುಪಡಿಸಲಾಗುತ್ತೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಮೋಸ್ಟ್ ವಾಂಟೆಡ್ ನಕ್ಸಲರ ಶರಣಾಗತಿಗೆ ಕ್ಷಣಗಣನೆ ಈಗಾಗಲೇ ಶುರುವಾಗಿದೆ. ವಿಕ್ರಮ್ ಗೌಡ, ಈ ಹಿಂದೆ ವಿಕ್ರಮ್ ಗೌಡ ಅವರನ್ನ ಎನ್ಕೌಂಟರ್ ಅನ್ನ ಕೂಡ ಮಾಡಲಾಗಿತ್ತು. ಎನ್ಕೌಂಟರ್ ಮಾಡಿದ ನಂತರ ಸರ್ಕಾರ ಸೂಚನೆಯನ್ನ ಉಳಿದ 6 ನಕ್ಸಲರಿಗೆ ಸೂಚನೆಯನ್ನ ಕೂಡ ನೀಡಲಾಗಿತ್ತು. ಆದಷ್ಟು ಬೇಗ ಶರಣಾಗಬೇಕು ಎಂದು ಸೂಚನೆಯನ್ನ ಕೂಡ ನೀಡಲಾಗಿತ್ತು. ಸೂಚನೆಯನ್ನ ನೀಡಿದ ನಂತರ 6 ನಕ್ಸಲರು ಏನಿದ್ರು ಅವರು ಇದೀಗ ಸರ್ಕಾರಕ್ಕೆ ಒಂದು ಪತ್ರವನ್ನ ಕೂಡ ಬರೆದಿದ್ರು. ನಾವು ಶರಣಾಗ್ತೇವೆ, ಶರಣಾದ್ರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು, ನಮಗೂ ಎಲ್ಲರ ರೀತಿ ಬದುಕಲು ಅವಕಾಶವನ್ನ ಕಲ್ಪಿಸಬೇಕು ಅಂತ ಪತ್ರ ಬರೆದಿದ್ರು. ಮೆಡಿಕಲ್ ಟೆಸ್ಟ್ ಬಳಿಕ ಜಡ್ಜ್ ಮುಂದೆ ನಕ್ಸಲರನ್ನ ಹಾಜರುಪಡಿಸಲಾಗುತ್ತೆ. ನಕ್ಸಲರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ವಿಚಾರಣೆ ನಡೆಸಿ ನಕ್ಸಲರನ್ನ ಕಸ್ಟಡಿಗೆ ನೀಡುವ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ಜಡ್ಜ್ ನೀಡಲಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮೆಡಿಕಲ್ ಟೆಸ್ಟ್ ಬಳಿಕ ಜಡ್ಜ್ ಮುಂದೆ ನಕ್ಸಲರನ್ನ ಹಾಜರುಪಡಿಸಲಾಗುತ್ತೆ. ನಕ್ಸಲರನ್ನ ಜಡ್ಜ್ ಮುಂದೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಮುಂಡಗಾರು ಲತಾ ಸೇರಿದಂತೆ 5 ಇವತ್ತು ಶರಣಾಗ್ತಾ ಇದ್ದಾರೆ. ಬಾಳೆಹೊಳಿಯ ವನಜಾಕ್ಷಿ, ದಕ್ಷಿಣ ಕನ್ನಡದ ಸುಂದರಿ ಕುತ್ಲೂರು, ರಾಯಚೂರಿನ ಮಾರಪ್ಪ ಅರೋಲಿ, ಕೇರಳದ ಟಿಎನ್ ಜೀಶಾ ಇವರೆಲ್ಲರೂ ಕೂಡ ಇವತ್ತು ಹಾಜರಾಗ್ತಾ ಇದ್ದಾರೆ. ತಮಿಳುನಾಡಿನ ಕೆ ವಸಂತ್ ಜಿಲ್ಲಾಧಿಕಾರಿ ಮುಂದೆ ಶರಣಾಗ್ತಾರೆ. ಇವತ್ತು ಜಿಲ್ಲಾ ಶರಣಾಗತಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಡಿಸಿ ಮೀನಾ ಹಾಗೂ ಎಸ್ಪಿ ವಿಕ್ರಮ್ ಆಮ್ಟೆ ನೇತೃತ್ವದಲ್ಲಿ ಇವರು ಶರಣಾಗ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಮುಂಡಗಾರು ಲತಾ ಸೇರಿದಂತೆ 5 ಇವತ್ತು ಶರಣಾಗ್ತಾ ಇದ್ದಾರೆ. ಬಾಳೆಹೊಳಿಯ ವನಜಾಕ್ಷಿ, ದಕ್ಷಿಣ ಕನ್ನಡದ ಸುಂದರಿ ಕುತ್ಲೂರು, ರಾಯಚೂರಿನ ಮಾರಪ್ಪ ಅರೋಲಿ, ಕೇರಳದ ಟಿಎನ್ ಜೀಶಾ ಸೇರಿದಂತೆ ಇನ್ನೂ ಹಲವರು ಇವತ್ತು ಶರಣಾಗ್ತಾ ಇದ್ದಾರೆ. ತಮಿಳುನಾಡಿನ ಕೆ ವಸಂತ್ ಜಿಲ್ಲಾಧಿಕಾರಿ ಮುಂದೆ ಈ 6 ಜನ ನಕ್ಸಲರು ಶರಣಾಗ್ತಾ ಇದ್ದಾರೆ. ಜಿಲ್ಲಾ ಶರಣಾಗತಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಡಿಸಿ ಮೀನಾ ಹಾಗೂ ಎಸ್ಪಿ ವಿಕ್ರಮ್ ಆಮ್ಟೆ ನೇತೃತ್ವದಲ್ಲಿ ಇವರು ಶರಣಾಗ್ತಾ ಇದ್ದಾರೆ ಎನ್ನುವ ಮಾಹಿತಿ ಕೂಡ ಇದೀಗ ಸಿಗ್ತಾ ಇದೆ. ಇನ್ನು ಬೆಳಗ್ಗೆ ಅಷ್ಟೇ ನಾಗರಿಕ ವೇದಿಕೆಯಿಂದ ಕ್ರಾಂತಿ ಗೀತೆಯನ್ನ ಕೂಡ ಹೇಳಲಾಗಿತ್ತು. ಮೋಸ್ಟ್ ವಾಂಟೆಡ್ ನಕ್ಸಲರ ಶರಣಾಗತಿಗೆ ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ ನಕ್ಸಲರ ಶರಣಾಗತಿ ಮುನ್ನ ಸಿಎಂ ಜೊತೆ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ನಕ್ಸಲ್ ಕುಟುಂಬದ ಸದಸ್ಯರ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಗೃಹ ಸಚಿವ ಪರಮೇಶ್ವರ್ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಯೂ ಕೂಡ ಮಾತುಕತೆಯನ್ನ ನಡೆಸಲಿದ್ದಾರೆ. ಶಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯರು ಹಾಗೂ ಇನ್ನುಳಿದ ನಾಯಕರು ಕೂಡ ಹಾಜರಿರಲಿದ್ದಾರೆ. ಮಾಜಿ ಸಚಿವೆ ಲಲಿತಾ ನಾಯಕ್, ಮಾಜಿ ನಕ್ಸಲರು ಕೂಡ ಅಲ್ಲಿ ಹಾಜರಿರ್ತಾರೆ. ಹಿರಿಯ ಚಿಂತಕರ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ನಕ್ಸಲರ ಬಗ್ಗೆ ಮಾಹಿತಿಯನ್ನ ಪಡೆಯಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇವತ್ತು ಮೋಸ್ಟ್ ವಾಂಟೆಡ್ ನಕ್ಸಲರ ಶರಣಾಗತಿಗೆ ಇನ್ನೇನು ಕ್ಷಣಗಣನೆ. ನಕ್ಸಲರ ಶರಣಾಗತಿ ಮುನ್ನ ಸಿಎಂ ಸಿದ್ದರಾಮಯ್ಯ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನಕ್ಸಲ್ ಕುಟುಂಬದ ಸದಸ್ಯರ ಜೊತೆ ಸಿಎಂ ಸಿದ್ದರಾಮಯ್ಯ ಇವತ್ತು ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್, ಹಿರಿಯ ಪೊಲೀಸ್ ಅಧಿಕಾರಿಗಳು, ಶಾಂತಿಗಾಗಿ ನಾಗರಿಕ ವೇದಿಕೆಯ ಸದಸ್ಯರು ಹಾಗೂ ಸಾಕಷ್ಟು ನಾಯಕರು ಅಲ್ಲಿ ಭಾಗಿಯಾಗೋ ಸಾಧ್ಯತೆ ಕೂಡ ಇದೆ. ಇನ್ನು ಮಾಜಿ ಸಚಿವೆ ಲಲಿತಾ ನಾಯಕ್, ಮಾಜಿ ನಕ್ಸಲರು ಏನಿದ್ದಾರೆ ಅವರೆಲ್ಲರೂ ಕೂಡ
ಕೂಡ ಅಲ್ಲಿ ಹಾಜರಿರ್ತಾರೆ. ಅವರೆಲ್ಲರ ಜೊತೆ ಸಿಎಂ ಸಿದ್ದರಾಮಯ್ಯ ಮಾತುಕತೆಯನ್ನ ಕೂಡ ನಡೆಸ್ತಾರೆ. ಹಿರಿಯ ಚಿಂತಕರ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಕೂಡ ನಡೆಸ್ತಾರೆ. ಇನ್ನು ನಕ್ಸಲರ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ ಪೊಲೀಸರು ಜೊತೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಚಿಕ್ಕಮಗಳೂರಿಗೆ ಆಗಮಿಸ್ತಾರೆ. ಚಿಕ್ಕಮಗಳೂರಿನಲ್ಲಿ ಅವರು ಶರಣಾಗ್ತಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇತ್ತು. 6 ಜನ ನಕ್ಸಲರು ಶರಣಾಗ್ತಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇತ್ತು. ಆದ್ರೆ ಅವರನ್ನ ಇದೀಗ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗ್ತಾ ಇರೋದ್ರಿಂದ ಸಾಕಷ್ಟು ಪೊಲೀಸರನ್ನ ಈಗಾಗಲೇ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹನುಮಂತು. ಹನುಮಂತು, ಇದೀಗ ಕೆಲವೇ ಕ್ಷಣಗಳಲ್ಲಿ ನಕ್ಸಲರು ಶರಣಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಸಂಪರ್ಕ ಕಡಿತವಾಗಿದೆ. ಮೋಸ್ಟ್ ವಾಂಟೆಡ್ ನಕ್ಸಲರ ಶರಣಾಗತಿಗೆ ಕ್ಷಣಗಣನೆ ಈಗಾಗಲೇ ಆರಂಭವಾಗಿದೆ. ನಕ್ಸಲರ ಶರಣಾಗತಿ ಮುನ್ನ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತುಕತೆಯನ್ನ ಕೂಡ ನಡೆಸಲಾಗುತ್ತೆ. ನಕ್ಸಲ್ ಕುಟುಂಬದ ಸದಸ್ಯರ ಜೊತೆ ಮಾತುಕತೆಯನ್ನ ನಡೆಸ್ತಾರೆ. ಸಿದ್ದರಾಮಯ್ಯ ಚರ್ಚೆ ಬಳಿಕ 6 ಮಂದಿ ನಕ್ಸಲರು ಶರಣಾಗತಿಯಾಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ 6 ಮಂದಿ ನಕ್ಸಲರು ಶರಣಾಗಲಿದ್ದಾರೆ. ಸಿಎಂ ಗೃಹ ಸಚಿವರ ಸಮ್ಮುಖದಲ್ಲಿ ನಕ್ಸಲರು ಶರಣಾಗಲಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಕ್ಸಲರು ಇವತ್ತು 6 ಜನ ನಕ್ಸಲರು ಶರಣಾಗ್ತಾ ಇದ್ದಾರೆ. ನಗರದ ಸಿಎಂ ಗೃಹ ಕಚೇರಿ ಕೃಷ್ಣದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನ ಕೂಡ ಈಗಾಗಲೇ ಮಾಡಲಾಗಿದೆ. ಸಿದ್ದರಾಮಯ್ಯ ಚರ್ಚೆ ಬಳಿಕ 6 ಮಂದಿ ನಕ್ಸಲರು ಶರಣಾಗ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ 6 ಮಂದಿ ನಕ್ಸಲರು ಇದೀಗ ಶರಣಾಗ್ತಾ ಇದ್ದಾರೆ. ಇನ್ನು ನಕ್ಸಲರ ಶರಣಾಗತಿ ಮುನ್ನ ಸಿಎಂ ಸಿದ್ದರಾಮಯ್ಯ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಸಿಎಂ ಗೃಹ ಸಚಿವರ ನಿವಾಸದಲ್ಲಿ ಇವತ್ತು ಶರಣಾಗ್ತಾ ಇದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಕ್ಸಲರು ಶರಣಾಗ್ತಾ ಇದ್ದಾರೆ. ನಗರದ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನ ಕೂಡ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈ ಹಿಂದೆ ವಿಕ್ರಮ್ ಗೌಡ ಎನ್ಕೌಂಟರ್ ಅನ್ನ ಕೂಡ ಮಾಡಲಾಗಿತ್ತು. ಎನ್ಕೌಂಟರ್ ಅನ್ನ ಮಾಡಿ ಇನ್ನುಳಿದ ನಕ್ಸಲರು ಏನಿದ್ರು ಅವರೆಲ್ಲರನ್ನ ಕೂಡ ಶರಣಾಗುವಂತೆ ಒಂದು ಸೂಚನೆಯನ್ನ ಕೂಡ ನೀಡಿದ್ರು. ಸೂಚನೆಯನ್ನ ನೀಡಿದ ನಂತರ ಇದೀಗ ಅವರು ಹಲವಾರು ಬೇಡಿಕೆಗಳನ್ನ ಇಟ್ಟು ಇವತ್ತು ಶರಣಾಗ್ತಾ ಇದ್ದಾರೆ. ಚಿಕ್ಕಮಗಳೂರಿನಲ್ಲಿ ಶರಣಾಗ್ತಾರೆ ಅನ್ನುವ ಮಾಹಿತಿ ಕೂಡ ಸಿಗ್ತಾ ಇತ್ತು. ಅದಾದ ಬಳಿಕ ಅವರನ್ನ ಇದೀಗ ಬೆಂಗಳೂರಿಗೆ ಶಿಫ್ಟ್ ಅನ್ನ ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಭರವಸೆಯನ್ನ ನೀಡಿದ್ರು. ಆದಷ್ಟು ಬೇಗ ನಿಮ್ಮ ಏನು ಬೇಡಿಕೆಗಳಿದ್ದಾವೆ ಅದೆಲ್ಲವನ್ನ ಈಡೇರಿಸುವ ಪ್ರಯತ್ನವನ್ನ ಮಾಡ್ತೇನೆ ಎನ್ನುವ ಮಾತನ್ನ ಕೂಡ ಹೇಳಿದ್ರು. ಬಾಳೆಹೊನ್ನೂರಿನಿಂದ ಬೆಂಗಳೂರಿಗೆ ನಕ್ಸಲರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ 6 ಮಂದಿ ನಕ್ಸಲರನ್ನ ಸ್ಥಳಾಂತರಿಸಲಾಗ್ತಾ ಇದೆ. ಎಡಿಜಿಪಿ ನೇತೃತ್ವದೊಂದಿಗೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಶಿಫ್ಟ್ ಮಾಡಲಾಗ್ತಾ ಇದೆ. 6 ಮಂದಿ ನಕ್ಸಲರನ್ನ ಕರೆತಂದ ಚಿಕ್ಕಮಗಳೂರು ಪೊಲೀಸರು ಕರೆತಂದಿದ್ದಾರೆ. ಈಗಾಗಲೇ ಕರೆತರ್ತಾ ಇದ್ದಾರೆ. ಬಾಳೆಹೊನ್ನೂರಿನಿಂದ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ನಕ್ಸಲರು. ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ 6 ಮಂದಿ ನಕ್ಸಲರನ್ನ ಸ್ಥಳಾಂತರಿಸಲಾಗ್ತಾ ಇದೆ. ಎಡಿಜಿಪಿ ನೇತೃತ್ವದೊಂದಿಗೆ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಶಿಫ್ಟ್ ಮಾಡಲಾಗ್ತಾ ಇದೆ. 6 ಮಂದಿ ನಕ್ಸಲರನ್ನ ಚಿಕ್ಕಮಗಳೂರಿನ ಪೊಲೀಸರು ಕರೆತರ್ತಾ ಇದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಬಾಳೆಹೊನ್ನೂರಿನಿಂದ ಆಗಮಿಸ್ತಾ ಇದ್ದಾರೆ. ಇನ್ನು ನಕ್ಸಲರ ಶರಣಾಗತಿ ಇತಿಹಾಸವನ್ನ ನೋಡೋದಾದ್ರೆ 2024ರಲ್ಲಿ ಮುಂಡಗಾರ ಲತಾ, ವನಜಾಕ್ಷಿ ಸುಂದರಿ, ಜಯಣ್ಣ ಇವರು ಅಲ್ಲಿಗೆ ಜಾಯಿನ್ ಕೂಡ ಆಗಿರ್ತಾರೆ. ಬಿಗಿ ಭದ್ರತೆಯಲ್ಲಿ ಈಗಾಗಲೇ ಅವರನ್ನ ಶಿಫ್ಟ್ ಕೂಡ ಮಾಡಲಾಗ್ತಾ ಇದೆ. ಸಾಕಷ್ಟು ಪೊಲೀಸರನ್ನ ಕೂಡ ನಿಯೋಜನೆಯನ್ನ ಮಾಡಲಾಗಿದೆ. ಇನ್ನು ನಕ್ಸಲರು ಕೂಡ ಹಲವಾರು ಬೇಡಿಕೆಗಳನ್ನ ಕೂಡ ಇಟ್ಟಿದ್ದಾರೆ. ನಮಗೂ ಕೂಡ ಸಾಮಾನ್ಯ ಜನರಂತೆ ಬದುಕುವ ಅವಕಾಶವನ್ನ ಕೂಡ ಕಲ್ಪಿಸಬೇಕು ಎಂದು ಹೇಳ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲರು ಶರಣಾಗ್ತಾ ಇದ್ದಾರೆ. ಸಿಎಂ ಗೃಹ ಸಚಿವರ ಮುಂದೆ ಹಾಜರಾಗಲಿದ್ದಾರೆ ನಕ್ಸಲರು. 6 ಮಂದಿ ನಕ್ಸಲರು ಜಿಲ್ಲಾ ಶರಣಾಗತಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಡಿಸಿ ಮೀನಾ ಹಾಗೂ ಎಸ್ಪಿ ವಿಕ್ರಮ್ ಆಮ್ಟೆ ನೇತೃತ್ವದಲ್ಲಿ ಹಾಜರಾಗ್ತಾ ಇದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬಳಿಕ ನಕ್ಸಲರನ್ನ ಪೊಲೀಸ್ ಕಸ್ಟಡಿಗೆ ನೀಡುವ ಸಾಧ್ಯತೆ ಕೂಡ ಇದೆ. ನಂತರ 6 ಮಂದಿ ನಕ್ಸಲರಿಗೂ ವೈದ್ಯಕೀಯ ಪರೀಕ್ಷೆಯನ್ನ ಕೂಡ ನಡೆಸಲಾಗುತ್ತೆ. ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಇವತ್ತು ನಡೆಸಲಾಗುತ್ತೆ. ಅದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಮಾತುಕತೆಯನ್ನ ಕೂಡ ನಡೆಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲರು ಶರಣಾಗ್ತಾ ಇದ್ದಾರೆ.
ಸಿಎಂ ಗೃಹ ಸಚಿವರ ಮುಂದೆ ನಕ್ಸಲರು ಇವತ್ತು ಹಾಜರಾಗ್ತಾ ಇದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಅವರ ಫ್ಯಾಮಿಲಿಯೊಂದಿಗೆ ಮಾತುಕತೆಯನ್ನ ಕೂಡ ನಡೆಸ್ತಾರೆ. ಇನ್ನು ಬೆಳಗ್ಗೆ ಅಷ್ಟೇ ಲತಾ ಅವರ ಸಹೋದರ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ರು. ಪೊಲೀಸರಿಂದ ನಮಗೂ ಕೂಡ ತೊಂದರೆಯಾಗ್ತಾ ಇದೆ ಎನ್ನುವ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ರು. ಇನ್ನು ಮೋಸ್ಟ್ ವಾಂಟೆಡ್ ಅವರ ಮೇಲೆ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ, ಈ 6 ಜನರ ಮೇಲೆ ಎಷ್ಟೆಷ್ಟು ಕೇಸ್ಗಳು ದಾಖಲಾಗಿದೆ ಅಂತ ನೋಡೋದಾದ್ರೆ, ಮುಂಡಗಾರು ಲತಾ ಮೇಲೆ ಈಗಾಗಲೇ 85 ಕೇಸ್ಗಳು ಕೂಡ ದಾಖಲಾಗಿದೆ. ಸುಂದರಿ ಕುದ್ಲೂರು ಅವರ ಮೇಲೆ 71 ಪ್ರಕರಣಗಳು ದಾಖಲಾಗಿದೆ. ಮಾರಪ್ಪ ಅರೋಲಿ ಮೇಲೆ 50 ಕೇಸ್ಗಳು ಈಗಾಗಲೇ ದಾಖಲಾಗಿರುವಂತದ್ದು. ಮೆಡಿಕಲ್ ಟೆಸ್ಟ್ ಬಳಿಕ ಜಡ್ಜ್ ಮುಂದೆ ನಕ್ಸಲರು ಇವತ್ತು ಹಾಜರಾಗ್ತಾರೆ. ನಕ್ಸಲರನ್ನ ಜಡ್ಜ್ ಮುಂದೆ ಪೊಲೀಸರು ಹಾಜರುಪಡಿಸಲಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ವಿಚಾರಣೆ ನಡೆಸಿ ನಕ್ಸಲರನ್ನ ಕಸ್ಟಡಿಗೆ ನೀಡುವ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ಜಡ್ಜ್ ನೀಡಲಿದ್ದಾರೆ. ಮೆಡಿಕಲ್ ಟೆಸ್ಟ್ ಬಳಿಕ ಜಡ್ಜ್ ಮುಂದೆ ನಕ್ಸಲರು ಹಾಜರಾಗಲಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನಕ್ಸಲರನ್ನ ಜಡ್ಜ್ ಮುಂದೆ ಪೊಲೀಸರು ಇವತ್ತು ಹಾಜರುಪಡಿಸುತ್ತಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ವಿಚಾರಣೆ ನಡೆಸಿ ನಕ್ಸಲರನ್ನ ಕಸ್ಟಡಿಗೆ ನೀಡುವ ಸಾಧ್ಯತೆ ಕೂಡ ಇದೆ. ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ಜಡ್ಜ್ ನೀಡ್ತಾರೆ. ಮೆಡಿಕಲ್ ಟೆಸ್ಟ್ ಬಳಿಕ ಇವತ್ತು ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಮಾಡಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಬಳಿಕ ಜಡ್ಜ್ ಮುಂದೆ ಅವರನ್ನ ಹಾಜರುಪಡಿಸಲಾಗುತ್ತೆ. ನಕ್ಸಲರನ್ನ ಜಡ್ಜ್ ಮುಂದೆ ಹಾಜರುಪಡಿಸುತ್ತಾರೆ ಪೊಲೀಸರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಕಚೇರಿಯಲ್ಲಿ ನಿಗದಿಯಾಗಿದ್ದ ನಕ್ಸಲರ ಶರಣಾಗತಿ ಪ್ರಕ್ರಿಯೆ ಕೊನೆ ಕ್ಷಣದಲ್ಲಿ ಈಗ ಬದಲಾಗಿತ್ತು. ಬೆಂಗಳೂರಿಗೆ ಅವರನ್ನ ಶಿಫ್ಟ್ ಕೂಡ ಮಾಡಲಾಗ್ತಾ ಇದೆ. ಇನ್ನು ಈಗಾಗಲೇ ನಕ್ಸಲ್ ನಿಗ್ರಹ ಪಡೆಯ ಎಜಿಪಿ ಅಮಿತ್ ಸಿಂಗ್, ಚಿಕ್ಕಮಗಳೂರು ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಆಮ್ಟೆ ಬಿಗಿ ಭದ್ರತೆಯಲ್ಲಿ ನಕ್ಸಲರನ್ನ ಈಗಾಗಲೇ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ. ಬೆಂಗಳೂರಿಗೆ ಈಗಾಗಲೇ ಕರೆತರಲಾಗ್ತಾ ಇದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ನಕ್ಸಲರು ಶರಣಾಗುವ ಮಾಹಿತಿ ಹಿನ್ನೆಲೆಯಲ್ಲಿ ನಕ್ಸಲರ ಸಂಬಂಧಿಕರು ಜಿಲ್ಲಾಧಿಕಾರಿ ಕಚೇರಿ ಎದುರು ಈಗಾಗಲೇ ಜಮಾಯಿಸಿದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈಗಷ್ಟೇ ಆಗಮಿಸ್ತಾ ಇದ್ದಾರೆ. ಆಗಮಿಸಿ ಅಲ್ಲಿ ಅವರ ಜೊತೆ ಮಾತುಕತೆಯನ್ನ ನಡೆಸುವ ಸಾಧ್ಯತೆ ಕೂಡ ಇದೆ. ಮಾತುಕತೆಯನ್ನ ನಡೆಸಿ ಅಲ್ಲಿ ಯಾವ್ಯಾವ ನಾಯಕರು ಕೂಡ ಆಗಮಿಸಿದ್ದಾರೆ, ಹಿರಿಯ ಚಿಂತಕರು ಜೊತೆ ಎಲ್ಲ ಈಗಾಗಲೇ ಮಾತುಕತೆಯನ್ನ ಕೂಡ ನಡೆಸಲಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಇದೀಗ ಕೆಲವೇ ಕ್ಷಣಗಳಲ್ಲಿ ನಕ್ಸಲರು ಶರಣಾಗ್ತಾ ಇದ್ದಾರೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ ಅಜಯ್? ತೇಜಸ್ವಿನಿ, ಈಗಾಗಲೇ ಕೆಲವೇ ನಿಮಿಷದಲ್ಲಿ ಈಗ ಏನು ನಕ್ಸಲರನ್ನ ಈಗಾಗಲೇ ಅಲ್ಲಿರುವಂತಹ ಪೊಲೀಸರು ಕೂಡ, ಅದು ಕೂಡ ಎಡಿಜಿಪಿಯ ಒಂದು ನೇತೃತ್ವದಲ್ಲೂ ಕೂಡ ಈಗಾಗಲೇ ಕರ್ಕೊಂಡ್ಬರ್ಲಾಗ್ತಿರುವಂಥದ್ದು. ಇನ್ನೇನು ಕರ್ಕೊಂಡ್ಬಂದ ನಂತರದಲ್ಲಿ ಸಿಎಂ ಮುಂದೆ ಕೂಡ ಹಾಜರುಪಡಿಸಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಅಲ್ಲಿರುವಂತಹ ಹಿರಿಯ ಅಧಿಕಾರಿಗಳೇನಿದ್ದಾರೆ ಅವರು ಮೊದಲು ಸಿಎಂ ಜೊತೆಯಲ್ಲಿ ಒಂದು ಕೊಂಚ ನಿಮಿಷಗಳ ಕಾಲ ಒಂದು ಸಭೆಯನ್ನ ನಡೆಸ್ತಾರೆ. ಆ ನಂತರ ಅವ್ರು 6 ಜನರನ್ನು ಕೂಡ ಸಿಎಂ ಮುಂದೆ ಕೂಡ ಕರ್ಕೊಂಡ್ಬರುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅವರು ಜಿಲ್ಲಾಧಿಕಾರಿಯ ಮುಂದೆ ಏನು ಶರಣಾಗಬೇಕಾಗಿತ್ತು, ಇಲ್ಲ ನಾವು ಸಿಎಂ ಮುಂದೆ ಶರಣಾಗ್ತೀವಿ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಮೊದಲಿಗೆ ಸಿಎಂಗೆ ಒಂದು ವಿಚಾರಗಳನ್ನು ಕೂಡ ಇಲ್ಲಿ ಮುಟ್ಟಿಸಬೇಕಾಗತ್ತೆ. ಸೊ ಹೀಗಾಗಿ ಅಲ್ಲಿರುವಂತಹ ಹಿರಿಯ ಅಧಿಕಾರಿಗಳು ಮತ್ತೆ ಇಲ್ಲೂ ಕೂಡ ಬೆಂಗಳೂರಿನಲ್ಲಿರುವಂತಹ ಹಿರಿಯ ಅಧಿಕಾರಿಗಳು ಮತ್ತೆ ಕೆಲ ರಾಜಕೀಯ ನಾಯಕರು ಕೂಡ ಈಗಾಗಲೇ ಸಿಎಂ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಸೊ ಈಗ ಆದ ನಂತರದಲ್ಲಿ ಅವರನ್ನು ಕೂಡ ಕರ್ಕೊಂಡ್ಬರ್ತಾರೆ. ಕರ್ಕೊಂಡ್ಬಂದಾದ ನಂತರದಲ್ಲಿ ಯಾವ ರೀತಿಯಾಗಿ ಎಲ್ಲ ಆರೋಪಿಗಳಿಗೂ ಇರುವಂತಹ ಪ್ರೊಸೀಜರ್ಗಳೇನಿರುತ್ತೋ ಅದೇ ಕೂಡ ಫಾಲೋ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಇಲ್ಲಿ ಕೂಡ ಅವರು ಬಂದ ನಂತರದಲ್ಲಿ ಅವ್ರಿಗೂ ಕೂಡ ಇಲ್ಲಿ ಸಿಎಂ ಜೊತೆ ಸಮಾಲೋಚನೆ ಆಗುತ್ತೆ. ಆ ನಂತರ ಏನು ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ. ಪೊಲೀಸರು ಕೂಡ ಅದೇ ಏನು ಅಲ್ಲಿಂದ ನೇರವಾಗಿ ಸರ್ಕಾರಿ ಆಸ್ಪತ್ರೆ ಏನಿರುತ್ತೆ ಅಲ್ಲಿ ಕರ್ಕೊಂಡೋಗಿ ಏನು ಚಿಕಿತ್ಸೆ ಕೊಡುವಂತ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಮೆಡಿಕಲ್ ಮಾಡಿಸ್ಲೇಬೇಕಾಗತ್ತೆ. ಮೆಡಿಕಲ್ ಮಾಡಿಸಿದ ನಂತರದಲ್ಲಿ ಮತ್ತೆ ಪೊಲೀಸರು
ಏನು ಮುಂದಿನ ಪ್ರೊಸೀಜರ್ಗಳನ್ನ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳ ಏನು ಸಮ್ಮುಖದಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ನಂತರ ಏನು ನ್ಯಾಯಾಧೀಶ ಮನೆ ಮುಂದೆ ಕೂಡ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಈಗಾಗಲೇ ಕೋರ್ಟ್ ಕ್ಲೋಸಿಂಗ್ ಟೈಮ್ ಕೂಡ ಆಗಿರೋದ್ರಿಂದಾಗಿ ಏನು ಅವರು ನ್ಯಾಯಾಧೀಶರ ಮನೆ ಮುಂದೆ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅದಾದ ನಂತರದಲ್ಲಿ ಮತ್ತೆ ಪೊಲೀಸ್ ಕಸ್ಟಡಿಗೂ ಕೂಡ ಕೊಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದರೆ ಇಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಸಾಕಷ್ಟು ಕೇಸ್ಗಳಿದೆ ಅವ್ರ ಮೇಲೆ ಆದಂತಹ. ಸೊ ಹೀಗಾಗಿ ಬೇರೆ ಬೇರೆ ಆ ರಾಜ್ಯದವರು ಕೂಡ ಇಲ್ಲಿರುವಂಥದ್ದು. ಸೊ ಹೀಗಾಗಿ ಅಲ್ಲಿಗೆ ಏನಾದ್ರು ಕಳಿಸ್ಕೊಡ್ಬೇಕಾ, ಅಲ್ಲಿನ ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಬೇಕಾ, ಅದ್ರ ಬಗ್ಗೆನೂ ಇಲ್ಲಿ ಏನು ಡಿಸ್ಕಸ್ ಮಾಡಬೇಕಾಗತ್ತೆ. ಅದ್ರ ವಿಚಾರವೂ ಕೂಡ ಈಗಾಗಲೇ ಸಭೆ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಈಗಾಗಲೇ ಸಭೆ ಕೂಡ ಆಗ್ತಾ ಇದೆ. ಅವರನ್ನ ನ್ಯಾಯಾಧೀಶರ ಮನೆ ಮುಂದೆ ಕರ್ಕೊಂಡೋದ ನಂತರದಲ್ಲಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೂಡ ಕೇಳುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಯಾಕಂದ್ರೆ ಯಾರ್ಯಾರು ಎಷ್ಟು ಪ್ರಕರಣದಲ್ಲಿದ್ದಾರೆ, ಏನು ಯಾವ ಗ್ಯಾಂಗ್ ಇವರಿಗೆ ಸಂಪರ್ಕದಲ್ಲಿ ಇದ್ದಂಥವ್ರು ಯಾರ್ಯಾರು, ಅವ್ರು ಯಾರು ಇನ್ನೂ ಹೊರಗಡೆ ಎಲ್ಲರೂ ಇದ್ದಾರಾ, ಈ ಎಲ್ಲ ವಿಚಾರಗಳನ್ನು ಕೂಡ ಇಲ್ಲಿ ನೋಡ್ಬೇಕಾಗತ್ತೆ. ಅವರು ಯೂಸ್ ಮಾಡ್ತಿದ್ದಂತಹ ಮೊಬೈಲ್ ಆಗಿರ್ಬೋದು, ಮತ್ತೆ ಯಾವ ರೀತಿಯಾಗಿ ಅವರು ಕಾಂಟ್ಯಾಕ್ಟ್ಗಳನ್ನ ಮಾಡ್ತಾ ಇದ್ರು, ಮತ್ತೆ ಅವರಿಗೆ ಹಣದ ಇದು ಎಲ್ಲಿಂದ ಬರ್ತಾ ಇತ್ತು, ಮೂಲ ಎಲ್ಲಿಂದ ಬರ್ತಾ ಇತ್ತು, ಈ ರೀತಿಯಾಗಿ ಅವರ ಸಂಪರ್ಕದಲ್ಲಿ ಯಾರು ಇರ್ತಾ ಇದ್ರು, ಅಲ್ಲಿರುವಂತ ಊರಿನವರು. ಓಕೆ, ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವತ್ತು ನಕ್ಸಲರು ಶರಣಾಗ್ತಾ ಇದ್ದಾರೆ. 6 ಮಂದಿ ನಕ್ಸಲರು ಶರಣಾಗ್ತಾ ಇದ್ದಾರೆ. ಇನ್ನು ಹಲವಾರು ಬೇಡಿಕೆಗಳನ್ನ ಕೂಡ ಇಟ್ಟು ಒಂದು ಪತ್ರವನ್ನ ಕೂಡ ಬರೆದಿದ್ರು. ಮುಂಡಕಾರು ಲತಾ, ವನಜಾಕ್ಷಿ, ದಕ್ಷಿಣ ಕನ್ನಡ ಜಿಲ್ಲೆಯ ನಕ್ಸಲ್ ನಾಯಕಿ ಸುಂದರಿ, ಕೇರಳದ ಜಿಶಾ, ತಮಿಳುನಾಡಿನ ಒಸಾಕೆ ಅಲಿಯಾಸ್ ರಮೇಶ್ ಮತ್ತು ಆಂಧ್ರ ಪ್ರದೇಶದ ಮಾರಪ್ಪ ಆರೋಲಿ ಸೇರಿದಂತೆ ಇವತ್ತು 6 ಜನ ನಕ್ಸಲರು ಶರಣಾಗ್ತಾ ಇದ್ದಾರೆ.